ಬೋಧನೆಗೆ ಕ್ರಾಂತಿಕಾರಿಕ ಹೆಜ್ಜೆ ಇಡುವ ಕಾಲ ಸನ್ನಿಹಿತ ಆಗಿದೆ. ಇನ್ನೂ ನಾವು ಹಳೆ ಮಾದರಿಯಲ್ಲೇ ಇತಿಹಾಸದ ಪಠ್ಯವನ್ನು ಬೋಧಿಸ್ತಾ ಇದ್ದರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸ್ತದೆ. ಕಲಾ ವಿಭಾಗದ ಇತಿಹಾಸದ ಪರಿಸ್ಥಿತಿ ಇನ್ನೂ ಚಿಂತಾಜನಕ ಆಗುತ್ತದೆ ಖಂಡಿತವಾಗಿಯೂ. ಹೀಗಾಗಿ ಬದಲಾವಣೆಗೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳಲೇಬೇಕು. ವಿಶೇಷವಾಗಿ ಇತಿಹಾಸ ಬೋಧನೆಯಲ್ಲಿ ಬದಲಾವಣೆಯ ಅವಶ್ಯಕತೆ ತುಂಬ ಇದೆ. ಅದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಭಟ್ಕಳದ ಇತಿಹಾಸ ಎಷ್ಟು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗುತ್ತೆ? ಸ್ವಲ್ಪ ಹೇಳ್ತೇನೆ ನಿಮಗಷ್ಟೇ, ಒಂದು ಸ್ವಲ್ಪ ಸಂಗತಿಗಳನ್ನು ಮಾತ್ರ, ಎಲ್ಲದರ ಬಗ್ಗೆ ಹೇಳ್ತೇನೆ, ನನಗೆ ಟೈಮ್ ಇಲ್ಲ ಈಗ 20 ನಿಮಿಷದ ಅವಧಿಯಲ್ಲಿ. ಶಾತವಾಹನರ ಕಾಲದಲ್ಲಿ ಭಟ್ಕಳ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ರೇವು ಪಟ್ಟಣ. ಯಾವುದು ಶಾತವಾಹನರ ಕಾಲ? ಕ್ರಿಸ್ತ ಶಕ 2ನೇ ಶತಮಾನ. 1800 ವರ್ಷಗಳ ಹಿಂದೆ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಬಂದರು ಹೊನ್ನಾವರ ಮತ್ತು ಭಟ್ಕಳವೇ. ಇಡೀ ದಕ್ಷಿಣ ಭಾರತದಲ್ಲಿ ಹೇಳ್ತಾ ಇದ್ದೇನೆ, ಇಡೀ ದಕ್ಷಿಣ ಭಾರತದಲ್ಲಿ. ಎಲ್ಲಿಗೆ 2000 ವರ್ಷಗಳ ಅಧಿಕೃತ ನಾಗರಿಕ ಜೀವನದ ಚರಿತ್ರೆಯನ್ನು ಈ ನಾಡು ಹೊಂದಿದೆ. ಅಧಿಕೃತ ಹೇಳ್ತಾ ಇದ್ದೇನೆ ನಾನು, ಅಧಿಕೃತ ಚರಿತ್ರೆಯನ್ನು ಹೊಂದಿದೆ. ನವಶಿಲಾಯುಗದ ಕುರುಹುಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸಿಗ್ತಿದೆ? ಇತಿಹಾಸದ ವಿದ್ಯಾರ್ಥಿಗಳಾಗಿ ನೀವು ಇಷ್ಟು ತಲಸ್ಪರ್ಶಿಯಾಗಿ ಹೋಗಬೇಕು. ನವಶಿಲಾಯುಗದ ಕುರುಹುಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸಿಗತ್ತೆ? ಬೃಹತ್ ಶಿಲಾಯುಗದ ಕುರುಹುಗಳು ಸಿಕ್ಕಿದೆಯೇ? ಖಂಡಿತವಾಗಿಯೂ ಸಿಕ್ಕಿದೆ. ಶಿಲಾಯುಗದ ಸಂದರ್ಭದಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾನವ ಬದುಕಿದ್ದ ಹೇಳುವ ಸಂಗತಿಗಳಿಗೂ ಕೂಡ ಪುಷ್ಟಿ ನೀಡುವ ಆಕರಗಳು ಈಗ ದೊರಕಿವೆ. ಒಂದು ಅತ್ಯಂತ ಸೂಕ್ಷ್ಮವಾದ ಸಂಗತಿಯನ್ನು ಹಂಚಿಕೊಳ್ತೇನೆ ಮಕ್ಕಳೇ. ಶಾಲ್ಮಲಾ ನದಿಯ ದಂಡೆಯ ಮೇಲೆ ಕೆಲವು ದಶಕಗಳ ಹಿಂದೆ ದಿವಂಗತ ರಘುನಾಥ್ ಭಟ್ ಹೇಳುವಂಥ ಒಬ್ಬ ಹಿಸ್ಟೋರಿಯನ್ಗೆ ಒಂದು ಅದ್ಭುತವಾದ ಕುರುಹು ಪತ್ತೆ ಆಯಿತು, ಒಂದು ಎವಿಡೆನ್ಸ್ ಸಿಕ್ತು. ಏನು ಅಂತಂದರೆ, ಈಗ ಆ ಎವಿಡೆನ್ಸ್ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಆ ಕಾಲದಲ್ಲಿ ಮಾಡೇ ಇಲ್ಲ, ಈ ಮುಖದಲ್ಲಿ ಚರ್ಚೆ ಆಗೇ ಇಲ್ಲ. ಹರಪ್ಪ ನಾಗರಿಕತೆಯಲ್ಲಿ ದೊರೆತ ಮುದ್ರೆಗಳ ಮೇಲಿನ ಚಿತ್ರಗಳು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಶಿಲಾಯುಗದ ಮನುಷ್ಯ ಕೆತ್ತಿದ್ದಾನೆ. ಹರಪ್ಪ ನಾಗರಿಕತೆಯ ಕಾಲ ಯಾವುದು? ಅಂದರೆ ಹರಪ್ಪ ಸಂಸ್ಕೃತಿಯ ಹರಿವು ಉತ್ತರ ಕನ್ನಡಕ್ಕೂ ವ್ಯಾಪಿಸುತ್ತೆ ಹೇಳುವಂಥ ಒಂದು ಜಿಜ್ಞಾಸೆಗೆ ಇದು ಒಳಪಡಿಸ್ತದೆ ನಮ್ಮನ್ನು. ಹರಪ್ಪ ಸಂಸ್ಕೃತಿಯ ಹರಿವು ನಮ್ಮ ಭಾಗದಲ್ಲಿ ಎಂಥ ಅದ್ಭುತ ಸಂಗತಿ ನೋಡಿ ಇದು. ಇಷ್ಟರ ಮಟ್ಟಿಗೆ ನಮ್ಮ ಇತಿಹಾಸದ ವ್ಯಾಪ್ತಿಯನ್ನು ನಾವು ಹಿಂದಕ್ಕೆ ಕರೆದೊಯ್ಯಬಹುದು, ಇಷ್ಟರ ಮಟ್ಟಿಗೆ ಕರೆದೊಯ್ಯಬಹುದು. ಹೀಗಾಗಿ ಪ್ರಾದೇಶಿಕ ಇತಿಹಾಸಕ್ಕೆ ನೀವು ತುಂಬ ತಲಸ್ಪರ್ಶಿಯಾಗಿ ಕಾಲಿಟ್ಟರೆ ಎಷ್ಟೋ ಕೌತುಕಮಯವಾದಂತಹ ಸಂಗತಿಗಳು ನಿಮ್ಮನ್ನು ಆವರಿಸಿಬಿಡ್ತದೆ. ಬಹಳ ಜನ ಅನ್ಕೋತಾರೆ ಇತಿಹಾಸ ಯಾಕೆ ಬೇಕು, ಇತಿಹಾಸ ಎಲ್ಲೋ ಒಂದು ಕಡೆ ನೀರಸ, ಕೇವಲ 1757 ಪ್ಲಾಸಿ ಕದನ, 1764 ಬಕ್ಸಾರ್ ಕದನ ಇತಿಹಾಸ ಅಲ್ಲ. ಒಂದಷ್ಟು ಇಸುವಿಗಳನ್ನು ನೆನಪಿಟ್ಟುಕೊಳ್ಳುವುದು ಇತಿಹಾಸ ಅಲ್ಲ. ನಮ್ಮ ಭಾರತದಲ್ಲಿ ಏನಾಗಿದೆ ಕತೆ ಅಂದರೆ, ಕೇವಲ ರಾಜಕೀಯ ಇತಿಹಾಸದ ವೈಭವೀಕರಣದಿಂದಾಗಿ ಇತಿಹಾಸಕ್ಕೆ ಇಂಥದ್ದೊಂದು ವಿಕ್ಷಿಪ್ತವಾದ ಹಣೆಪಟ್ಟಿ ಸಿಕ್ಕಿದೆ. ರಾಜಕೀಯ ಇತಿಹಾಸ, ಅವ್ರ ಜೊತೆ ಯುದ್ಧ ಮಾಡಿದ್ರು, ಅಷ್ಟು ಜನ ಸತ್ರು, ಯುದ್ಧ ಯಾವಾಗಾಯಿತು, ಇದು ಇತಿಹಾಸ ಅಲ್ಲ, ಇದು ಇತಿಹಾಸ ಅಲ್ಲ. ನಮ್ಮ ದೇಶದ ಆಧ್ಯಾತ್ಮಿಕ ಇತಿಹಾಸ ಒಂದಿದೆ, ನಮ್ಮ ದೇಶದ ಸಂತ ಪರಂಪರೆಯ ಚರಿತ್ರೆ ಒಂದಿದೆ, ನಮ್ಮ ದೇಶದ ಸಾಹಿತ್ಯಿಕ ಇತಿಹಾಸ ಒಂದಿದೆ, ನಮ್ಮ ದೇಶದ ಶೈಕ್ಷಣಿಕ ಇತಿಹಾಸ ಒಂದಿದೆ. ಜಾತ್ಯಾತೀತ ಅಂತ ಇಷ್ಟೆಲ್ಲ ಭಾಷಣಗಳು ಪುಂಖಾನುಪುಂಖವಾಗಿ ಬರ್ತಾ ಇದೆಯಲ್ಲ. ಇತಿಹಾಸದಲ್ಲಿ, ಶಿಕ್ಷಣದಲ್ಲಿ ಜಾತ್ಯಾತೀತತೆ 400 ವರ್ಷಗಳ ಹಿಂದೆ ಉತ್ತರ ಕನ್ನಡದಲ್ಲಿ ಹೇಗಿತ್ತು ಹೇಳೋದ್ರ ಬಗ್ಗೆ ಯೋಚನೆ ಮಾಡಿದಾರ? ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 400 ವರ್ಷಗಳ ಹಿಂದೆ ಜಾತ್ಯಾತೀತ ಶಿಕ್ಷಣ ವ್ಯವಸ್ಥೆ ಇತ್ತು. ಒಂದು ಮಹಾಪಾಠಶಾಲೆ ಇತ್ತು ಸೋದೆಯಲ್ಲಿ. 400 ಜನರಿಗೆ ಮಾತ್ರ ಅಡ್ಮಿಷನ್, ಒಂದು ವರ್ಷದಲ್ಲಿ 400 ಜನರಿಗೆ ಮಾತ್ರ. ಅದರಲ್ಲಿ ಎಲ್ಲ ಜಾತಿಯವರಿಗೂ ಇಂತಿಷ್ಟು ರಿಸರ್ವೇಷನ್ ಅಂತ 400 ವರ್ಷಗಳ ಹಿಂದೆ ಇತ್ತು. ಪ್ರತಿ ಜಾತಿಯವರಿಗೂ ಆ ಮಹಾಪಾಠಶಾಲೆಯಲ್ಲಿ ಅಲ್ಲಿ ಅವಕಾಶ ಇದೆ.
ರಾಜಕುಮಾರರಿಂದ ಹಿಡಿದು ಅತ್ಯಂತ ಸಾಮಾನ್ಯ ವರ್ಗದ ಮಕ್ಕಳಿಗೂ ಆ ಮಹಾಪಾಠಶಾಲೆಯಲ್ಲಿ ಅವಕಾಶ ಇತ್ತು. ಇವೆಲ್ಲ ನಮ್ಮಲ್ಲಿ ಕಾಣದೇ ಇಲ್ಲ. ಈ ಸಂಗತಿಗಳೆಲ್ಲ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಹೀಗಾಗಿ ಇತಿಹಾಸ ತಿಳಿಸುವ ಸಂಗತಿ ಒಂದೆರಡಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ಇತಿಹಾಸ ನಮ್ಮ ಮುಂದಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿದೆ ಇತಿಹಾಸ. ಆದರೆ ನಾವು ಅದನ್ನು ಅತ್ಯಂತ ಗಂಭೀರವಾಗಿ, ಪರಿಣಾಮಕಾರಿಯಾಗಿ ಅಕಾಡೆಮಿಕ್ ಡಿಸಿಪ್ಲಿನಲ್ಲಿ ತಗೋಬೇಕು. ಅಕಾಡೆಮಿಕ್ ಡಿಸಿಪ್ಲಿನಲ್ಲಿ ತಗೋಬೇಕು. ಅಂದಾಗ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಬರ್ತದೆ. ಅಕಾಡೆಮಿಕ್ ಡಿಸಿಪ್ಲಿನ್ ಇಲ್ಲ ಅಂದರೆ ಹೋಗುತ್ತೆ ಎಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇತಿಹಾಸವನ್ನು ನಾವು ಈ ತಲೆಮಾರಿಗೆ ಹೇಗೆ ಬೇಕೋ ಹಾಗೆ ಕೊಡುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಈಗ ನೋಡಿ, ಉದಾಹರಣೆಗೆ ಚೆನ್ನಭೈರಾದೇವಿಯೇ ನೋಡಿ. ಚೆನ್ನಭೈರಾದೇವಿಯರ ಕುರಿತು ಈ ಚೆನ್ನಭೈರಾದೇವಿ ಕೃತಿ ಬರುವ ಪೂರ್ವದಲ್ಲಿ ಕೆಲಸ ಮಾಡೇ ಇಲ್ವೇ ಯಾರೋ? ಹಾಗಾದರೆ ಖಂಡಿತವಾಗಿಯೂ ಮಾಡಿದ್ದಾರೆ. ಆದರೆ ಇಡೀ ಭಾರತವನ್ನು ಗಜಾನನ ಶರ್ಮರವರು ಚೆನ್ನಭೈರಾದೇವಿಯವರ ಮೂಲಕ ತಲುಪಿದರು. ಈ ಹಿಂದೆ ಕೂಡ ಕೆಲಸ ಮಾಡಿದರೆ ಅನೇಕರು ಕೆಲಸ ಆಗಿದೆ. ಅವಳ ಇತಿಹಾಸ ಬರೆದಿದ್ದಾರೆ, ಆದರೆ ಅದು ತಲುಪಲಿಲ್ಲ ಜನರನ್ನು ತಲುಪಲಿಲ್ಲ. ಅದು ಕಮಲಾ ಹಂಪನರಂಥ ಖ್ಯಾತ ವಿದ್ವಾಂಸರೇ ಬರೆದಿದ್ದಾರೆ. ಡಾಕ್ಟರ್ ಕಮಲಾ ಹಂಪನ್ನಾರ್ ಅವರೇ ಬರೆದಿದ್ದಾರೆ. ಡಿಸೋಜಾರವರು ಬರೆದಿದ್ದಾರೆ. ಇಲ್ಲೇ ಸಾಗರದ ಒಬ್ಬ ಮಹಾಕವಿ, ಮಹಾ ಸಾಹಿತಿ ಡಿಸೋಜಾರವರು ಬರೆದಿದ್ದಾರೆ. ತುಂಬ ಜನ ಆಗಿದೆ. ಬಿ ಎಚ್ ಶ್ರೀಧರ್ ಅವರು ಬರೆದಿದ್ದಾರೆ. ಉತ್ತರ ಕನ್ನಡ ದರ್ಶನದಲ್ಲಿ ಅವಳ ಬಗ್ಗೆ ಪ್ರತ್ಯೇಕವಾದಂಥ ಒಂದಷ್ಟು ಅಧ್ಯಾಯಗಳಿದೆ. ಆದಾಗ್ಯೂ ಕೂಡ ಏನಾಯಿತು ಅಂದರೆ ಅದು ಕೇವಲ ಅಕಾಡೆಮಿಷಿಯನ್ಸ್ ಒಳಗಡೆ ಸೀಮಿತವಾಗಿತ್ತು. ಈ ಕೃತಿ ಇತಿಹಾಸಕ್ಕೆ ಚ್ಯುತಿ ಬಾರದ ಹಾಗೆ ಗಜಾನನ ಶರ್ಮರವರು ಎಷ್ಟು ವರ್ಕ್ ಮಾಡಿದ್ರು ಇದ್ರ ಬಗ್ಗೆ ಅಂದರೆ, ಆ್ಯಸ್ ಎ ಹಿಸ್ಟೋರಿಯನ್ ಅವರು ಕೆಲಸ ಮಾಡಿದ್ರು. ಒಬ್ಬ ಇತಿಹಾಸಕಾರನ ದೃಷ್ಟಿಯಲ್ಲೇ ಕೆಲಸ ಮಾಡಿದ್ರು, ಸಂಗ್ರಹ ಮಾಡಿದ್ರು, ವಿಮರ್ಶೆ ಮಾಡಿಕೊಂಡು ಇತಿಹಾಸದ ಸಂಗತಿಗಳಿಗೆ ಚ್ಯುತಿ ಬಾರದಂತೆ ಅದಕ್ಕೊಂದು ಕಾದಂಬರಿಯ ಸ್ಪರ್ಶವನ್ನು ಕೊಟ್ಟರು. ಜನರನ್ನು ತಲುಪಿತು. ಚೆನ್ನಭೈರಾದೇವಿ ಸಮಗ್ರವಾಗಿ ತಲುಪಿದ್ಲು. ಹೀಗಾಗಿ ಯಾವುದೇ ಕೆಲಸವನ್ನು ಮಾಡಿದ್ರು ಅಲ್ಲೊಂದು ಅಕಾಡೆಮಿಕ್ ಡಿಸಿಪ್ಲಿನ್ ಇದ್ದರೆ, ಅದಕ್ಕೊಂದು ಈ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಪರಿಚಯಿಸುವ ಪ್ರಯತ್ನ ಮಾಡಿದ್ರೆ ಅದು ಯಶಸ್ವಿ ಆಗುತ್ತದೆ ಹೇಳೋದಕ್ಕೆ ಚೆನ್ನಭೈರಾದೇವಿ ಕಾದಂಬರಿಯೇ ಸಾಕ್ಷಿಯಾಗಿ ನಮಗೆ ನಿಲ್ಲುತ್ತದೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಪ್ರಯತ್ನಗಳು ಆಗಬೇಕಿದೆ. ಈಗ ನಾನು ಕೂಡ ಅನುರಾಯ ಶಾಲ್ಮಲೆ ಅಂತ ಒಂದು ಕಾದಂಬರಿ ಮಾಡಿದೆ. ಇನ್ನೇನು ಮತ್ತೆ ಬಿಡುಗಡೆ ಆಗ್ತಾ ಇದೆ, ಅದು ನೆಕ್ಸ್ಟ್ ಮಂತ್ ಬಿಡುಗಡೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಇದೇ ಸೋದೆಯ ಸದಾಶಿವರಾಯನ ನಿಗೂಢ ಆತ್ಮಕಥನ ಅದು ಅನುರಾಯ ಶಾಲ್ಮಲೆ ಅಂತ. ಆ ಸದಾಶಿವರಾಯನ ಬದುಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆತನ ಸಾಧನೆಗಳೆಲ್ಲ ಆ ಕಾದಂಬರಿಗಳಲ್ಲಿ ಬಿಂಬಿತ ಆಗುತ್ತದೆ. ಅದನ್ನು ನನಗೊಂದು ದೊಡ್ಡ ಚಾಲೆಂಜ್ ಇತ್ತು ಅಲ್ಲಿ. ಈಗ ನಾನು ಆ್ಯಸ್ ಎ ಹಿಸ್ಟೋರಿಯನ್ ನಾನು ಅದೇ ಒಂದು ವ್ಯಾಪ್ತಿಯಲ್ಲಿ ಬರೀಬೇಕೋ ಅಥವಾ ಕಾದಂಬರಿಯ ಸಂದರ್ಭದಾದ್ದರಿಂದ ಕಾದಂಬರಿಗೆ ಯಾವ ರೀತಿಯಲ್ಲಿ ಸ್ವರೂಪ ಬೇಕೋ ಅದನ್ನು ಕೊಡಬೇಕು ಹೇಳುವಂತಹ ಒಂದು ಸವಾಲಿತ್ತು. ಆ ಸವಾಲಿನ ಮಧ್ಯದಲ್ಲೇ ಬರೆದಾಗಿದೆ. ಇನ್ನೇನು ಮುಂದಿನ ತಿಂಗಳದು ಎಲ್ಲರ ಕೈ ಸೇರತ್ತೆ. ಅನುರಾಯ ಶಾಲ್ಮಲೆ ಅಂತ, ಅದು ಉತ್ತರ ಕನ್ನಡ ಜಿಲ್ಲೆಯ ಸಾಹಸಗಾಥೆ, ಸೋದೆಯ ಸದಾಶಿವರಾಯನ ನಿಗೂಢ ಆತ್ಮಕಥನ ಅದಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಪ್ರಾದೇಶಿಕ ಇತಿಹಾಸವನ್ನು ಮುಟ್ತಾ ಇದ್ದೀರಿ, ನೀವು ನಿಮ್ಮ ಕಾರ್ಯದ ಮೂಲಕ ಮುಟ್ತಾ ಇದ್ದೀರಿ. ಭಟ್ಕಳಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಡಿ. ಭಟ್ಕಳವನ್ನು ಮೀರಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳನ್ನು ತಲುಪಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಅನೇಕ ಐತಿಹಾಸಿಕ ಪ್ರದೇಶಗಳು, ಪಟ್ಟಣಗಳಿವೆ. ಬನವಾಸಿಗೆ ಹೋಗಿ. ಬನವಾಸಿ ಕನ್ನಡ ನಾಡಿನ ಮೊದಲ ರಾಜಧಾನಿ. ಇದನ್ನು ಮರಿತಾ ಇದ್ದೇವೆ ನಾವು. ಕನ್ನಡ ನಾಡಿನ ಮೊದಲ ರಾಜಧಾನಿ. ಈಗ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಆದರೆ 1600 ವರ್ಷಗಳ ಹಿಂದೆ ಕರ್ನಾಟಕದ ರಾಜಧಾನಿ ಯಾವುದು ಅಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇಂಥದ್ದೊಂದು ಹೆಮ್ಮೆಯ ಸಂಗತಿಯನ್ನು ನಾವು ಮರಿತಾ ಇದ್ದೇವೆ. ಬನವಾಸಿಯಲ್ಲಿ ನೀವು ಎಲ್ಲಿ ಕಾಲಿಟ್ಟರೋ ಅಲ್ಲೆಲ್ಲ ಐತಿಹಾಸಿಕ ಕುರುಹುಗಳು ಸಿಗತ್ತೆ. ಎಲ್ಲಿ ಕಾಲಿಟ್ಟಲ್ಲೆಲ್ಲ ಒಂದೊಂದು ಕುರುಹುಗಳು ಸಿಗತ್ತೆ. ಹೊನ್ನಾವರಕ್ಕೆ ಹೋಗಿ. ಸಂಗೀತಪುರ ಹೇಳುವಂಥ ಹೆಸರು ಹೇಗೆ ಬಂತು? ಸಂಗೀತಪುರದ ಮಹಾನ್ ಅರಸ ಯಾರಾಗಿದ್ದ? ದಾಯಾದಿ ಕಲಹವನ್ನು ಹೋಗಲಾಡಿಸಿ ಒಡೆದು ಹೋದ 2 ಮನೆತನವನ್ನು ಒಂದುಗೂಡಿಸಿದ ಈ ಚೆನ್ನಭೈರಾದೇವಿ ಸಂಗೀರಾಯನ ಸಾಧನೆಗೆ ಹೇಗೆ ಪೂರಕಳಾಗಿದ್ದು ಹೇಳುವುದನ್ನು ಆಲೋಚನೆ ಮಾಡಿ. ಸಂಗೀರಾಯನ ಸಾಧನೆಯನ್ನು ನೋಡಿ, ಭೈರವರಸನ ಸಾಧನೆಯನ್ನು ನೋಡಿ. ಭೈರವರಸ ಅಂತೂ ಸಾಳ್ವರ ಅತ್ಯಂತ ಪ್ರಸಿದ್ಧ ಅರಸ.
ಭೈರವರಸನ ಸಾಧನೆಯನ್ನು ನೋಡಿ. ನಿಮಗೆ ಇನ್ನೂ 100 ವರ್ಷಗಳ ಕಾಲ ಕೆಲಸ ಮಾಡುವಷ್ಟು ಆಕರ ಸಂಗ್ರಹಗಳು ಉತ್ತರ ಕನ್ನಡ ಜಿಲ್ಲೆಯ ಪ್ರಾದೇಶಿಕ